ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೆಂಪೇಗೌಡರ ದೂರದೃಷ್ಟಿಯ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿ. ಶಾಸಕ ಸುರೇಶ್ ಬಿ ಗೌಡ. ತುಮಕೂರು. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಜನಪರ ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳು ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿವೆ ಎಂದು ಶಾಸಕ ಬಿ ಸುರೇಶ್ ಗೌಡ ಹೇಳಿದರು. ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕಸಾಪ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿಜಯನಗರ ಸಾಮ್ರಾಜ್ಯರ ಸಾವಂತರಾಗಿ ಕೆಂಪೇಗೌಡರು ದಕ್ಷ ಆಡಳಿತ ನಡೆಸಿ ಬೆಂಗಳೂರಿನ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದಾರೆ ಎಂದರು. ಕೆಂಪೇಗೌಡರ ಸ್ಮರಣಾರ್ಥ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ಇಡುವುದು ಹಾಗೂ 105 ಅಡಿ ಎತ್ತರದ ಪ್ರತಿಮೆ ಸ್ಥಾಪಿಸುವ ಮೂಲಕ ಕೇಂದ್ರ ಸರ್ಕಾರ ಅವರ ಕೊಡುಗೆಯನ್ನು ವಿಶ್ವಕ್ಕೆ ಪರಿಚಯಿಸಿದೆ. ನೀರಾವರಿ, ಕೆರೆಗಳ ನಿರ್ಮಾಣ ಹಾಗೂ ಪೇಟೆಗಳ ವ್ಯವಸ್ಥೆಯಿಂದ ಬೆಂಗಳೂರು ಇಂದು ವಿಶ್ವದ ಪ್ರಮುಖ ನಗರವಾಗಿ ಬೆಳೆದಿದೆ ಎಂದು ಹೇಳಿದರು. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಕೆಂಪೇಗೌಡರನ್ನು ಕೇವಲ ಬೆಂಗಳೂರಿಗೆ ಸೀಮಿತಗೊಳಿಸದೆ ಅವರ ಆಡಳಿತ ಮಾದರಿಗಳನ್ನು ಇಂದಿನ ಯುವ ಜನರು ಅಧ್ಯಯನ ಮಾಡಿ ಜಿಲ್ಲೆಗಳ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ಎಂದರು. ತಹಶೀಲ್ದಾರ್ ರಾಜೇಶ್ವರಿ ಮಾತನಾಡಿ, ಕೆಂಪೇಗೌಡರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಲ್ಲ. ಅವರು ವಿಶ್ವ ಮಾನವರು. ಎಲ್ಲ ವರ್ಗದ ಜನರ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಪೂರಕವಾದ ವ್ಯವಸ್ಥೆ ನಿರ್ಮಿಸಿದ್ದಾರೆ ಎಂದು ಹೇಳಿದರು. ಸಂಶೋಧಕ ಡಾಕ್ಟರ್ ಡಿಎನ್ ಯೋಗೀಶ್ವರಪ್ಪ ಮಾತನಾಡಿ, 1532 ರಿಂದ 1597 ರವರೆಗೆ ಯಲಹಂಕ ನಾಡಪ್ರಭುಗಳಾಗಿ ಆಡಳಿತ ನಡೆಸಿದ ಕೆಂಪೇಗೌಡರು ಕೋಟೆ ನಿರ್ಮಿಸಿ ಪೇಟೆಗಳನ್ನು ಅಭಿವೃದ್ಧಿಪಡಿಸಿ ಕೃಷಿ ಹಾಗೂ ನೀರಾವರಿಗೆ ಆದ್ಯತೆ ನೀಡಿದರು. ಬೆಂಗಳೂರಿನಲ್ಲಿ 100 ಕೆರೆ ಕುಂಟೆಗಳನ್ನು ನಿರ್ಮಿಸಿ ಜನ ಜಾನುವಾರುಗಳಿಗೆ ನೀರಿನ ಸೌಲಭ್ಯ ಕಲ್ಪಿಸಿದರು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಗರದ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಕೆಂಪೇಗೌಡರ ಜನಪರ ಆಡಳಿತ ಇಂದಿಗೂ ಮಾದರಿಯಾಗಿದೆ. ಅವರ ಆದರ್ಶಗಳನ್ನು ಸರ್ಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕ ಈಶ್ವರ್ ಕೂಮಿರ್ಚಿ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನಾವು ಯಾವ ತರ ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳಿ ಈಗಿನ ಯುವ ಪೀಳಿಗೆಗೆ ಅದನ್ನ ತಲುಪಿಸುವಂತ ಜವಾಬ್ದಾರಿ ನಮಗೂ ಮೇಲಿದೆ. ಇವತ್ತಿಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ನೋಡಿದ್ದಾರೆ, ಜಿಲ್ಲಾಡಳಿತ ಪ್ರತಿನಿಧಿಗಳಿದ್ದಾರೆ. ಸಣ್ಣದಾದಂತ ಕೈಪಿಡಿ ಕೆಂಪೇಗೌಡರ ದೂರದೃಷ್ಟಿ ಹೇಗಿತ್ತು, ಅವರ ಯೋಜನೆಗಳು, ಕಾರ್ಯಕ್ರಮಗಳು ಹೇಗೆ ಅವರು ಅನುಷ್ಠಾನ ಮಾಡಿದ್ರು, ಅವರ ಬದ್ಧತೆ ಏನಿತ್ತು, ನಾಡಿನ ಬಗ್ಗೆ ಕಾಳಜಿ ಆಗಿತ್ತು, ಇದ್ರ ಬಗ್ಗೆ ನಾವು ಶಾಲೆಯಲ್ಲಿ ಕಲಿತಿರ್ಬೇಕಾದ್ರೆ ಸಣ್ಣ ಸಣ್ಣ ಕೈಪಿಡಿಗಳು 8 ಪೇಜು 10 ಪೇಜ್ ನಾವು ಇರೋ ಅಂತ ಕೊಟ್ರೆ ಈಗಿನ ಹೊಸ ಜನರೇಷನ್ ಮಕ್ಕಳಿಗೆ ಇದರ ಕೆಂಪೇಗೌಡರ ಬಗ್ಗೆ, ಅವರ ಯೋಜನೆಗಳ ಬಗ್ಗೆ ಅರಿವು ಮೂಡುತ್ತೆ ಅಂತೇಳಿ ಇಲಾಖೆನವ್ರನ್ನ ನಾನು ಕೋರ್ಕೊಂಡು ಇವತ್ತಿಂದ ಅತ್ಯುತ್ತಮವಾದಂತ ಕಾರ್ಯಕ್ರಮ. ಹೆಚ್ಚಿಗೆ ಜನ ಬರಬೇಕಾಯಿತು. ಆದರೆ ಪೂರ್ವಭಾವಿ ಸಭೆಯಲ್ಲಿ ಸಂಘ ಸಂಸ್ಥೆಗಳು ಜಿಲ್ಲಾಡಳಿತ ಕೋರ್ಕೊಂಡಿದ್ದು, ನಾವುಗಳು ಬೇರೆ ಸಪರೇಟ್ ಆಗಿ ಬಾಲಗಂಗಾಧರನಾಥ ಸ್ವಾಮೀಜಿ BJS ಸರ್ಕಲ್ ಅಲ್ಲಿ ನಾಮಫಲಕ ಚಾಲನೆ ಇದೆ. ಅವತ್ತೊಂದು ವೈಭವದಿಂದ ಮೆರವಣಿಗೆ ಸಮೇತ ಕಾರ್ಯಕ್ರಮಗಳು ಮಾಡ್ತೀವಿ ಅಂತೇಳಿ ಅವತ್ತು ನಕ್ಕೇಗೌಡರು, ನರಸೇಗೌಡರು, ಸಿದ್ದಿಗೇಗೌಡರು ಇವರೆಲ್ಲರೂ ಒಕ್ಕೂರಿನಿಂದ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಇವತ್ತು ನಾವು ಅನ್ಕೊಂಡಿದ್ದು ಪ್ರಾಯಶಃ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡ್ತಾ ಇರ್ಬೋದು ಜಿಲ್ಲಾಡಳಿತದ ವತಿಯಿಂದ. ಬರೀ ಅವರೊಬ್ಬರದ ಕೆಲಸ ಅಲ್ಲ, ನಮ್ಮೆಲ್ಲರ ನಾಗರಿಕರ ಬದ್ಧತೆ ಇದು ಅಂತ ಹೇಳಿ ತಮಗೆಲ್ಲರಿಗೂ ಹೊಂದಿಸಿ ನಾವು ಮಧುಗಿರಿಯಲ್ಲಿ ಒಂದು ದೊಡ್ಡದಾದಂತೆ ಒಂದು ಪ್ರತಿಭಾ ಪುರಸ್ಕಾರ ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಇಟ್ಕೊಂಡಿರೋದ್ರಿಂದ ಅಲ್ಲಿಗೆ ತೆರಳಬೇಕಾಗಿರೋದ್ರಿಂದ ತಮ್ಗೆಲ್ರಿಗೂ ಕ್ಷಮೆ ಕೋರಿ ನನಗೆ ಹೋಗ್ಲಿ. ನಮ್ಗೆ ಅಂದಿದ ತಕ್ಷಣ ನಮ್ಗೆಲ್ಲರಿಗೂ ಅನ್ಸೋದು ಒಬ್ಬ ಸಮುದಾಯಕ್ಕೆ ಮೀಸಲಾಗಿದ್ದಾರೆ ಅಂತ. ಆದ್ರೆ ಅವರು ಒಬ್ಬ ವಿಶ್ವ ಮಾನವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏಕೆಂದ್ರೆ ಇವತ್ತು ಬೆಂಗಳೂರು ಏನಿದೆ, ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ, ಅದು ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಇಂಥ ಬೆಂಗಳೂರಿನ ಜನಕರು ನಮ್ಮ ದಿವಂಗತ ಶ್ರೀ ಕೆಂಪೇಗೌಡರವರು. ಸೊ ನಾವೆಲ್ಲರೂ ತುಂಬಾ ಖುಷಿ ಪಡಬೇಕು. ಯಾಕೆಂದ್ರೆ ನಮ್ಮ ಉಪನ್ಯಾಸಕರು ಇವಾಗಲೇ ಹೇಳ್ತಾ ಇದ್ರು, ಕೆಂಪೇಗೌಡರು 4 ಮಹಾದ್ವಾರಗಳನ್ನ ಅವರು ಬೆಂಗಳೂರಿಗೆ ಸ್ಥಾಪನೆ ಮಾಡಿದ್ದಾರೆ. ಅದ್ರ ಮೇನ್ ಉದ್ದೇಶ ಎಲ್ಲ ವರ್ಗದ ಜನರನ್ನ ಕೂಡ ಬೆಂಗಳೂರಿಗೆ ಆಹ್ವಾನ ಮಾಡುವಂಥದ್ದು. ಅವರು ವಹಿವಾಟು ಆಗಲಿ, ಅಗ್ರಿಕಲ್ಚರ್ ಆಗಲಿ, ವ್ಯಾಪಾರಕ್ಕೆ ಆಗಲಿ, ಅಥವಾ ಒಂದು ಕೂಲಿ ಕಾರ್ಮಿಕರಿಗೆ ಆಗಲಿ, ಅವ್ರು ಬಂದು ಇಲ್ಲಿ ನೆಲೆಗೂಡಿ ಅವರ ಜೀವನ ಕಟ್ಕೋಬೇಕು ಅಂತ ಅವ್ರು ಏನು ಸುಮಾರು 500 ವರ್ಷಗಳ ಹಿಂದೆ
ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಮಹಾದ್ವಾರನ ಅವರು ಸ್ಥಾಪನೆ ಮಾಡಿದ್ರು. ಅವತ್ತು ಈ ಮಹಾದ್ವಾರನ ಇಡೀ ಪ್ರಪಂಚನೇ 4 ಕೈಗಳಾಗಿ ಅವ್ರನ್ನ ನಮ್ಮನ್ನೆಲ್ಲರನ್ನು ಆಹ್ವಾನ ಮಾಡಿ ನಮ್ಮ ಜೀವನನ ಬೆಂಗಳೂರು ಒಂದೇ ಇಂಪ್ರೂವ್ ಆಗಿಲ್ಲ, ನಮಗೆ ಬೆಂಗಳೂರಿನ ಸುತ್ತಮುತ್ತ ಅರೌಂಡ್ 150 to 200 ಕಿಲೋಮೀಟರ್ಸ್ ಎಲ್ಲ ಜೀವನ ಅಷ್ಟು ತುಂಬ ಚೆನ್ನಾಗಿ ಅಂದರೆ ತುಂಬ ವ್ಯಕ್ತಿಯಾಗಿ ಮತ್ತು ತುಂಬ ಅರ್ಥಪೂರ್ಣವಾಗಿ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದಾರೆ. ನಾವೆಲ್ಲರೂ ಅವ್ರಿಗೆ ಚಿರಋಣಿಯಾಗಿರಬೇಕು. ಹಾಗೆ ಉಪನ್ಯಾಸಕರು ಇನ್ನೊಂದು ಮಾತಾಡೋದು, ಅವರು 22 ಪೇಟೆಗಳನ್ನ ಕಟ್ಟಿದ್ರು ಅಂತ. ಒಂದೊಂದು ಕಮ್ಯುನಿಟಿ ಅಂದರೆ ನಾವು ಹೇಳಿದಂಗೆ ಜಾತಿ ಧರ್ಮ ಅಂತಲ್ಲ, ಅವ್ರದ್ದು ನೋಡಿ ವಿಶ್ವ ಮಾನವರ ದೂರದೃಷ್ಟಿ ಹೆಂಗಿತ್ತು ಅಂದರೆ ಒಂದು ಕಮ್ಯುನಿಟಿನ ಡಿನೋಟ್ ಮಾಡೋದು ಅವರು ಮಾಡುವ ಕಸುಬು. ಆ ಕಸುಬಿಗೋಸ್ಕರ ಒಂದೊಂದು ಪೇಟೆನ ಅವರು ಕಟ್ಟಿದ್ರು. ಆ ಪೇಟೆಗೆ ವ್ಯಾಪಾರ ವಹಿವಾಟನ್ನ ನೆಲೆಸಿದ್ರು. ಆ ಪೇಟೆಗೆ ಮತ್ತೆ ಹೊರಗಡೆ ರಾಜ್ಯಗಳಿಗೆ ಸಂಪರ್ಕ ಕೂಡ ಅವರು ಕಲ್ಪಿಸಿದ್ರು. ಮತ್ತೆ ಕೆರೆಗಳು ಸುಮಾರು 547 ಕೆರೆಗಳನ್ನ ಕಟ್ಟಿದ್ರು ಅಂತ ಹೇಳ್ತಾರೆ. ನಾವು ಅಡ್ಮಿನಿಸ್ಟ್ರೇಟರ್ ಆಗಿ ಕೆರೆ ಕಟ್ಟೆ ಬಾವಿಗಳನ್ನ ಉಳಿಸ್ಕೊಳ್ಬೇಕು, ಮತ್ತೆ ಅದನ್ನೆಲ್ಲ ಉಳಿಸ್ಕೊಂಡ್ರೆ ಮಾತ್ರ ನಮಗೆ ರೈತರಿಗೆ ಒಂದು ವ್ಯವಸಾಯ ಮಾಡಲಿಕ್ಕೆ ಅನುಕೂಲವಾಗುತ್ತೆ, ಹಾಗೂ ನಮ್ಮ ಈ ಪರಿಸರನ ಕೂಡ ನಾವು ಚಂದವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರು ಒಂದು ಸುಂದರವಾಗಿರುವಂಥ ಒಂದು ಪರಿಸರ ಅಂದರೆ ಎಷ್ಟೋ ಒಂದು ಮರಗಳನ್ನ ಅವರು ನೆಟ್ಟಿದ್ರು. ಬೆಂಗಳೂರಲ್ಲಿ ನಾವು ನೋಡ್ಬೋದು ಗ್ರೀನ್ ಸಿಟಿ ಆಫ್ ಇಂಡಿಯಾ ಅಂತ ನಾವು ಕರೀತಾ ಇದ್ವಿ. ಸೊ ಅಂತ ಮರಗಳನ್ನ ಬೆಳೆಸೋದಕ್ಕೆ ಕೂಡ ಅವರು ಕಾರಣರಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಅವ್ರು ಎಷ್ಟೊಂದು ವೆಲ್ ಪ್ಲಾನ್ ಆಗಿ ಟೌನ್ ನಾವು ಬೆಂಗಳೂರು ಸಿಟಿನ ನಿರ್ಮಾಣ ಮಾಡಿದ್ರು ಅಂದರೆ ನಾವು ಇವಾಗ ಏನು ರೀಸೆಂಟ್ ಲೇಔಟ್ಗಳೆಲ್ಲ ನೋಡಿದ್ರೆ ಅದು ತುಂಬ ಕಂಜೆಸ್ಟೆಡ್ ಆಗಿ ತುಂಬ ಟು ಸಮ್ ಎಕ್ಸ್ಟೆಂಟ್ ಅಷ್ಟೊಂದು ಅವರು ಅಷ್ಟು ವೈಜ್ಞಾನಿಕವಾಗಿ ನಾವು ಕಟ್ಟಿಲ್ಲ ಅಂತಲೇ ನಾವು ಹೇಳ್ಬೋದು. ಅದೇ ರೀತಿ ಕೆಂಪೇಗೌಡರಿಗೆ ಧರ್ಮದ ಬಗ್ಗೆನೂ ಅಷ್ಟೇ ತುಂಬ ಅಭಿಮಾನ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವರಿಗೆ ಹುಷಾರಿಂದ ಇರಬೇಕಾದ್ರೆ ಊರಿನ ಜನ ಎಲ್ಲರೂ ಅವರ ಹೆಸರಿನಲ್ಲಿ ಒಂದು ಪೂಜೆ ಧರ್ಮ ಮಾಡುವಂಥದ್ದೆಲ್ಲ ಕಾರ್ಯ ಮಾಡಿದ್ದಾರೆ. ಮತ್ತೆ ಒಂದು ಕಸುಬಿಗೆ ಹಾಗೂ ಒಂದು ಧರ್ಮಕ್ಕೆ ಮತ್ತೆ ಒಂದು ಜಾತಿಗೆ ಸೀಮಿತವಾಗಿ ಅಂತಾನೆ ಅಲ್ಲ, ಎಲ್ಲ ಜಾತಿಗೂ ಒಂದು ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟು ಆಯಾ ದೇವಸ್ಥಾನವನ್ನು ಕೂಡ ಅವರು ಕಟ್ಟಿ ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರು ಮಾಗಡಿಯಲ್ಲಿ ಒಂದ್ಸಲ ಕೆಲಾಮಿಟಿ ಜಾಸ್ತಿ ಆದವಾಗ ಅವ್ರಿಗೆ ಜನಕ್ಕೆ ತುಂಬ ತೊಂದರೆ ಆಗಿದ್ದವಾಗ ಅವರು ಏನು ಟ್ರೆಷರಿಯಲ್ಲಿ ಏನು ದುಡ್ಡಿತ್ತು ಅದನ್ನೆಲ್ಲ ದಾನ ಮಾಡಿ ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಕೂಡ ಅಂತ ನಾವೆಲ್ಲ ಹೇಳ್ತೀವಿ.